सहनौ भुनक्तु सह वीरं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। मानवार्थम् आविर्भूतं मानमेयादिलक्षकम् शिवरूपं शिवानन्दं वन्द्यं वन्दे जगद्गुरुम् वन्द्यं वन्दे जगद्गुरुम्। ॐ शान्ति शान्ति शान्तिः। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತೃಗೆ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರಡಿದಾವರೆಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತೃ ಬ್ರಹ್ಮನಿಷ್ಠರಾದ ಸಕಲ ಸಂತ ಮಹಂತರ ಅಡಿದಾವರೆಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಶರಣಗಳನ್ನ ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಿನ್ನೆಯ ದಿನದಲ್ಲಿ ಶಿವಾನಂದ ಯತೀಶ್ವರರ ಚರಿತಾಮೃತವನ್ನ ನಾವು ನೀವೆಲ್ಲರೂ ಕೂಡ ಚಿಂತನ ಮಾಡ್ತಾ ಬಂದಿದ್ದೇವೆ. ಅದ್ವೈತ ತತ್ವನು ಪೇಳುತ್ತ ವೇದಾಂತ ಸಾರವನ್ನ ಮರೆತು ಅನುಭವಗಳನ್ನ ಜರೆಯುತ್ತ ಅನೇಕ ಕಷ್ಟ ಪಡೆಯುತ್ತಿದ್ದ ಬಳಲುವರು ಪೊಂಗವಾಡದ ಬಸಪ್ಪ ನೇಯುವುದರಲ್ಲಿ ನಿಪುಣನಾಗಿದ್ದ. ಅವ ಏನ್ ಮಾಡ್ತಿದ್ದ? ಬಟ್ಟೆಗಳನ್ನ ನೇಯುವುದರಲ್ಲಿ ಬಹಳ ನಿಪುಣ. ಶಿವನ ಅವತಾರವೆಂದು ಜನರಿಂದ ಕೇಳಿ ಸೂರ್ಯನನ್ನ ಗೂಗೆಯು ಜರಿಯುವಂತೆ, ಗೂಗೆ ಆ ಸೂರ್ಯನನ್ನ ನೋಡಿದ ತಕ್ಷಣವೇ ಅದೇನ್ ಮಾಡ್ತಿತ್ತಂತ? ಆ ಸೂರ್ಯನನ್ನ ಜರಿತತ್ತಂತ. ಆ ಸೂರ್ಯನಿಗೆ ನಿಂದೆಯನ್ನ ಮಾಡ್ತಿತ್ತಂತ ಆ ಗೂಗೆ. ಯಾಕದು ಮಾಡ್ತಿತ್ತದು ಗೂಗೆ? ಸೂರ್ಯನ ಪ್ರಖರವಾದ ಆ ಕಿರಣಗಳು ಗೂಗೆಗೆ ಕಣ್ಣಿಗೆ ಶಾಖ ಬಿದ್ದಾಗ ಅದರ ಕಣ್ಣು ಕಾಣದಂತಾಕ್ಕಿದ್ದು ಅಂತ. ಯಾರ ಕಣ್ಣು? ಆ ಗೂಗಿಗೆ ಕಣ್ಣು. ಗೂಗಿಯ ಕಣ್ಣು ಆ ಸೂರ್ಯನ ಪ್ರಕಾಶದಿಂದ ಏನಕ್ಕಿತ್ತು? ಕಣ್ಣು ಕಾಣದಂತೆ ಇದ್ದಿದ್ದಕ್ಕಾಗಿ ಅದು ನಿಂದೆಯನ್ನ ಮಾಡ್ತಿತ್ತಂತ. ಅದರಂತೆ ಈ ನೇಯ್ದರಲ್ಲಿ ಬಸಪ್ಪ, ಕೊಂಗವಾಡದ ಬಸಪ್ಪ ನೇಯ್ದರಲ್ಲಿ ನಿಪುಣನಾಗಿದ್ದ ಶಿವಾನಂದ ಯತೀಶ್ವರರನ್ನ ಅವತಾರವೆಂದು ಜನರಿಂದ ಕೇಳಿ ಸೂರ್ಯನನ್ನ ಗೂಗೆಯು ಜರಿಯುವಂತೆ ಇವನು ಕೂಡ ಏನ್ ಮಾಡ್ತಿದ್ದ? ಆ ಸದ್ಗುರುನಾಥನನ್ನ ನಿಂದಿಸ್ತಿದ್ದ. ಅದಕ್ಕ ನಿಜಗುಣ ಶಿವಯೋಗಿಗಳು ಕೂಡ ಹೇಳ್ಯಾರ, ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಹೇ ಮನುಷ್ಯನೇ, ನಿನ್ನ ಜೀವನದೊಳಗ ಇನ್ನೊಬ್ಬರಿಗೆ ಯಾರಿಗೂ ನಿಂದ ಮಾಡಬೇಡ. ನಿಂದಿಸಿದಾಗಳು ಬಂದಿರ್ಬೋದು ಪಾಪ. ಇನ್ನೊಬ್ಬರನ್ನ ನೀನು ನಿಂದೆ ಮಾಡಿದ್ದಾದ್ರ ನಿನಗೇನ್ ಬರ್ತತಿ? ಪಾಪ ಬರ್ತತಲ್ಲದೆ ಪುಣ್ಯ ಬರುವುದಿಲ್ಲಪ್ಪ ಅಂತೇಳಿ ಇವ ಕೊಂಗವಾಡದ ಬಸಪ್ಪ ಏನ್ ಮಾಡ್ತಿದ್ದ? ಆ ಸದ್ಗುರುನಾಥನನ್ನ ಜರಿತಿದ್ದ, ನಿಂದಿಸ್ತಿದ್ದ.
ಪೂರ್ವ ಪುಣ್ಯದಿಂದ ನಾಗನೂರ ಮಠಕ್ಕೆ ಬಂದು ಅಪೇಕ್ಷೆಯಿಂದ ಮಠದಲ್ಲಿ ಇದ್ದಂತ. ಯಾರು? ಆ ಕೊಂಗವಾಡದ ಬಸಪ್ಪ ನಾಗನೂರ ಮಠದಲ್ಲಿ ಬಂದು ಇದ್ದಂತ. ತನ್ನ ಕಾಯಕವನ್ನ ಬಿಟ್ಟು, ಅರಬಿಯ ನೇಯದನ್ನ ಬಿಟ್ಟು ತಾನು ಆ ನಾಗನೂರ ಮಠದಲ್ಲಿ ಬಂದು ಇದ್ದ. ಅವಾಗಂತಾನ ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮ ಬೇಕೆ. ನಿಜವಾದ ಮೋಕ್ಷದ ಸುಖವನ್ನ ಪಡೆಯದಿದ್ದರೆ ಈ ಮನುಜ ಜನ್ಮ ಯಾತಕ್ಕೆ, ಈ ನರ ಜನ್ಮ ಯಾಕೆ ಅಂತೂ ಕೂಡ ಹಿರಿಯರ ನುಡಿಗಳನ್ನ ಕೇಳದೆ, ತಮ್ಮ ಯಥಾರ್ಥ ಸ್ವರೂಪವನ್ನ ತಿಳಿಯದೆ ಸಂಸಾರ ಮೋಹವಶರಾಗಿ ಕತ್ತಲೆಯಂತೆ ದುಡಿಯುತ್ತಿರುವ, ಅಂದ್ರೆ ಕತ್ತೆಯಂತೆ ದುಡಿಯುತ್ತಿರುವ, ಮೋಕ್ಷ ಪಡೆಯದೆ ಆಯುಷ್ಯ ಕಳೆಯುವವರ ಬಾಳು ಧಿಕ್ಕಾರವಿರಲಿ ಅಂದ್ರಂತ. ಅವರ ಜೀವನಕ್ಕೆ ಧಿಕ್ಕಾರ ಇರಲಿ ಅಂದ್ರಂತ. ಇಂಥ ಗುರುಗಳ ನುಡಿಗಳನ್ನ ಕೇಳಿ ಹೃದಯವು ಕರಗಿ ತತ್ವವನ್ನ ತಿಳಿಯದೆ ನಾನು ಕೆಟ್ಟೆ ಅನ್ನಂತ. ಯಾರು? ಆ ಕೊಂಗವಾಡದ ಬಸಪ್ಪ ಅಂತ. ನಾನು ಆ ಆತ್ಮ ತತ್ವವನ್ನ ತಿಳಿಯದೆ ನಾನು ಕೆಟ್ಟೆ. ನನ್ನ ದುರಹಂಕಾರವನ್ನ ಬಿಟ್ಟು ಶ್ರೀ ಶಿವಾನಂದ ಯತೀಶ್ವರರ ಪಾದಕ್ಕೆ ಶರಣಾಗತನಾಗಿ ಅಂತಾನ. ತನ್ನ ಅಹಂಕಾರ ಬಿಟ್ಟು, ದುರಹಂಕಾರವನ್ನ ಬಿಟ್ಟು, ತನ್ನ ಊರು ಕೊಂಗವಾಡವನ್ನ ಬಿಟ್ಟು ನಾಗನೂರಿಗೆ ಹೋಗಿ, ಹೇ ಸದ್ಗುರುನಾಥನೇ, ನಾನು ನಿನ್ನನ್ನ ಬಹಳ ನಿಂದಿಸಿದೆ. ನೀನೇನ್ ಮಾಡು, ಇಂಥ ನಾನು ನಿಂದೆ ಮಾಡಿರುವ ನಿನ್ನನ್ನ ಎಷ್ಟೋ ನಾನಾ ತರವಾಗಿ ಯಾವೋ ರೀತಿಯಿಂದ ನಾನು ಎಷ್ಟೋ ಕೊರಗಿದೆ, ನಿನ್ನನ್ನ ಜರಿದೆ. ಆದರೂ ಕೂಡ ಅದನ್ನ ಏನ್ ಮಾಡು, ಕ್ಷಮ ಮಾಡು. ಕ್ಷಮ ಮಾಡಿ ನನ್ನನ್ನ ಈ ಭವತಾಪದಿಂದ ಪಾರ ಮಾಡಬೇಕು ಅಂತ ಕೈ ಮುಗಿದು ಬೇಡ್ಕೊಳಕತ್ತನ ಆ ಕೊಂಗವಾಡದ ಬಸಪ್ಪ. ಕರುಣಾ ಸಾಗರನಾದ ಗುರುನಾಥ ಗುರುವರನು ಮನಸ್ಸಿನ ದೋಷ ಕಳೆಯಲು, ಹೇ ಬಸಪ್ಪ, ನಿನ್ನ ಅನಂತ ಜನ್ಮದಲ್ಲಿ ಮಾಡಿರುವ ಆ ಪಾಪ ಕರ್ಮಗಳು ಹೋಗಬೇಕಾದಾಗ ನೀನೇನ್ ಮಾಡು, ಆ ಸತ್ಕರ್ಮಗಳನ್ನ ಮಾಡಿ ಷಡಕ್ಷರಿ ಮಂತ್ರವನ್ನ ವಿಧಿಯಿಂದ ಮಾಡ್ತಾ ಗುರು ಸೇವೆಯನ್ನ ಭಕ್ತಿಯಿಂದ ಮಾಡು. ಎಲ್ಲಿವರೆಗೆ ನೀನು ನಿನ್ನ ಮನಸ್ಸಿನಲ್ಲಿರುವ, ನಿನ್ನ ಅಂತಃಕರಣದಲ್ಲಿರುವ ಈ ದೋಷಗಳನ್ನ ಕಳೆದುಕೊಳ್ಳಲಾರದೆ ಏನಿದೆ ಆ ಪಾಪ ನಾಶ ಆಗೋದಿಲ್ಲಪ್ಪ. ಅಂತ ಪಾಪ ನಾಶ ಆಗಬೇಕಾತಂದಾಗ ನೀನೇನ್ ಮಾಡು, ಭಕ್ತಿಯಿಂದ ಗುರು ಸೇವೆಯನ್ನ ಮಾಡ್ತಾ ನಿಷ್ಕಾಮ ಕರ್ಮದಿಂದ ಎಲ್ಲ ಸೇವೆ ಮಾಡ್ತಾ ಮಲದೋಷಗಳನ್ನ ಕಳಕೊಂಡು, ವಿಕ್ಷೇಪ ದೋಷ ಕಳಕೊಂಡು, ಆವರಣ ದೋಷವನ್ನ ನಾಶ ಮಾಡಿಕೊಂಡು ಪರತತ್ವ ಇದ್ದಿರವು ಇದನ್ನ ನೀನು ಕರಗತ ಮಾಡಿಕೊಂಡರೆ ಏನಾಗತಿ, ಅದು ಎಲ್ಲ ಪಾಪ ಹೋಗಿ ಒಳ ಹೊರಗಿನ 6 ಸಮಾಧಿಗಳನ್ನ ಗುರುಗಳು ಹೇಳ್ತಾರಂತೆ. ಯಾರಿಗೆ? ಆ ಕೊಂಗವಾಡದ ಬಸಪ್ಪನಿಗೆ. ತನ್ನ ಶರೀರ ಮೊದಲು ದೃಶ್ಯ ಜಗದ ಭ್ರಮೆಯು ಹೋಗಿ, ಈಗ ನೀನೇನೋ ಈ ದೇಹ ನಿಂದಂತ ಕುಂತಿಯಲ್ಲ, ಇದು ಸ್ಥೂಲ ದೇಹ, ಇದು ನಿನ್ನದಲ್ಲಪ್ಪ. ಇದು ಪಂಚಮಹಾಭೂತಗಳಿದ್ದೈತಿ. ಅದಕ್ಕ ನೀನು ಈ ದೇಹವನ್ನ ಸತ್ಯ ಅಂತ ತಿಳ್ಕೊಂಡಿಯಲ್ಲ, ಇದು ದೇಹ ನಿಂದಲ್ಲಪ್ಪ. ಇದು ಜಡವಾಗಿರುವ ದೃಶ್ಯ ರೂಪವಾಗಿರುವ ಈ ಹೊರಗೆ ನಿನ್ನ ಕಣ್ಣಿಗೆ ಕಾಣುವ ವಸ್ತುಗಳೇನದವಲ್ಲ, ಈ ಎಲ್ಲವೂ ಕೂಡ ಏನದವ, ಇವು ಸತ್ಯವಾಗಿರುವಂಥವು ಅಲ್ಲ. ಅದಕ್ಕ ನೀನು ನನ್ನ ಬಿಟ್ಟು ನಿನ್ನ ನಿಜದ ಸ್ವರೂಪವನ್ನ ತಿಳ್ಕೊಂಡು ನಿನ್ನ ಆತ್ಮ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲಪ್ಪ ಅಂತೇಳಿ ಆ ಸದ್ಗುರುನಾಥರು ಅವನಿಗೆ ಹೇಳ್ತಾರೆ. ಅವಾಗ ಹೇಳಿ ಏನಂತಾರ, ಸಚ್ಚಿದಾನಂದ ಅಚಲಿತ ಅಖಂಡ ಸಚ್ಚಿದಾನಂದ ತಾನೆಂಬ ಮತಿ ದೃಢವಾಗಿರುವುದನ್ನ ಕಂಡು, ಇದು ದೇಹವೇ ನಾನು,
ಮನಸ್ಸೇ ನಾನು, ಬುದ್ಧಿ ನಾನು ಅಂತ ತಿಳ್ಕೊಂಡಿದ್ನಲ್ಲ. ಅವಾಗಂತ ಪ್ರಶ್ನೆ ಮಾಡ್ತಾರ ಅವರು ಸದ್ಗುರುನಾಥರು, ನೀನಾರು? ನೀನು ಈ ದೇಹವೇ ನೀನೋ, ಅಥವಾ ಮನಸ್ಸು ನೀನೋ, ಬುದ್ಧಿ ನೀನೋ, ಏನ ಆತ್ಮ ಸ್ವರೂಪ ನೀನು? ಯಾವುದು ನೀನಪ್ಪ? ಅದಕ್ಕ ಆರು ನಾನೆಂದು ವಿಚಾರಿಸು. ವಿಷಮ ಸಂಸಾರವು ಇದನೋ ಕನಸು ಎಂದು ಅರಿ. ಮಾರಮರ್ದನ ಶಂಭು ಲಿಂಗವನೊಲಿಸಿ ಗಂಭೀರ ಸುಖದೊಳಿರಂದ ರೂಪುವ ಅಂತೇಳಿ ನಿಜ ಗುಣಾರ್ಯರು ಕೂಡ ಹೇಳ್ಯಾರಲ್ಲ. ಅದಕ್ಕ ನೀನೇನ್ ಮಾಡು? ನೀನಾರಂದು ಕೇಳಲು ಮೂರು ತನುಗಳನ್ನು ಕಳೆದು, ತನು ಶರೀರ ಸ್ಥೂಲ ಸೂಕ್ಷ್ಮ ಕಾರಣ, ಈ ಮೂರು ತನುಗಳನ್ನ ಕಳೆದು ಉಳಿಯುವ ಚಿನ್ಮಾತ್ರ ನಾನನ್ನಂತವ. ಯಾರು? ಕೊಂಗವಾಡದ ಬಸಪ್ಪ ಎಲ್ಲ ಚಿನ್ಮಾತ್ರ ಚಿಜ್ಯೋತಿ ಸ್ವರೂಪ ಬ್ರಹ್ಮ ಸ್ವರೂಪ ಆತ್ಮ ಸ್ವರೂಪವಾಗಿರುವ ನಾನನ್ನಂತ. ಇವನನ್ನ ಪರೀಕ್ಷೆ ಮಾಡಲು ಕಡುಕೋಪದಿಂದ ಉಗ್ರ ರೂಪವನ್ನ ತಾಳಿ ಆ ಸದ್ಗುರು ಶಿವಾನಂದ ಯತೀಶ್ವರರೇ ಮಾಡ್ತಾರ, ಇವ ಸಚ್ಚಿದಾನಂದ ಸ್ವರೂಪ ಚಿನ್ಮಾತ್ರ ನಾನಂತ ಹೇಳ್ತಾನಲ್ಲ, ಇವನನ್ನ ನಾನು ಪರೀಕ್ಷೆ ಮಾಡಬೇಕು ಅಂತೇಳಿ ಬಹಳ ಸಿಟ್ಟಿನಿಂದ ಉಗ್ರ ರೂಪವನ್ನ ತಾಳಿ ರುದ್ರನ ಅವತಾರವನ್ನ ತಾಳಿದ್ರಂತ ಆ ಶಿವಾನಂದ ಯತೀಶ್ವರರು. ನಿನ್ನನ್ನ ಒಂದು ಕಾಲಲ್ಲಿ ತುಳಿದು ಕೈಯಿಂದ ನೇ ಮಾಡ್ತೆ, ಈ ದೇಹ ಸೀಳ್ತೇನಂದ್ರಂತ. ಕಾಲು ಜಗ್ಗಿ ನಿನ್ನ ಶರೀರ ಎರಡು ಭಾಗ ಮಾಡ್ತೇನಂದ್ರಂತ. ಯಾರಿಗೆ? ಆ ಕೊಂಗವಾಡದ ಬಸಪ್ಪನಿಗೆ. ಕೆಡವಿ ಎದೆಯ ಮೇಲೆ ಕುಳಿತು ಕಣ್ಣನ್ನ ಮೀಟಲು ಆದಾಗ ಅನ್ಯರ ಶರೀರದಂತೆ ತನ್ನ ಶರೀರವನ್ನ ಕಂಡಿರುವ ಸುಮತಿ ನಿನ್ನ ಕೃಪೆಯಿಂದ ಈ ಜಡ ದೇಹ ಅಳೆದು ಸುಖಿಯಾದೆ. ಹೇ ಸದ್ಗುರುನಾಥನೇ, ನಿನ್ನ ಕೃಪೆಯಿಂದ ನಾನೇನ್ ಮಾಡಿದೆ? ಈ ಜಡವಾಗಿರುವ ರೋಗದ ಆಗರ ದುಃಖದ ಸಾಗರವಾಗಿರುವ ಈ ದೇಹವನ್ನ ನಾನು ಮರೆತು ನಿನ್ನ ಕೃಪೆಯಿಂದ ನಾನು ಸುಖಿಯಾದೆ. ಗುರುವರಾಯಂತ ನುಡಿಯಲು ಸನ್ಯಾಸ ದೀಕ್ಷೆಯನ್ನ ಕೊಡು ನನಗೆ. ನೀವೇನ್ ಮಾಡ್ರಿ? ನನಗೆ ಸನ್ಯಾಸ ದೀಕ್ಷೆಯನ್ನ ಕೊಡ್ರಿ. ಹಾಗೆ ಗುರುಗಳ ವಚನದಂತೆ ಸದಾಚಾರನಾಗಿ ಹಡಗಲಿ, ಶಿರೋಳ, ಲಕಮಾಪುರ, ಸುರಕೋಡ, ಹೆಬ್ಬಳ್ಳಿ, ರೋಣ ಮೊದಲಾದ ಗ್ರಾಮಗಳನ್ನ ಸಂಚಾರ ಮಾಡ್ತಾ ಕೊಂಗವಾಡಪುರದಳು ಲಿಂಗೈಕ್ಯಾದಂತ ಆ ಕೊಂಗವಾಡದ ಬಸಪ್ಪ ಹಾಗೆ ಷಡಕ್ಷರಿ ಮಂತ್ರ 10,000 ಜಪಿಸಿ ಬ್ರಹ್ಮಜ್ಞಾನವನ್ನ ಜಿಜ್ಞಾಸುಗಳಿಗೆ ಹೇಳ್ತಾ ತಮ್ಮ ವ್ರತಗಳನ್ನ ಪಾಲಿಸುತ್ತಾ ಆ ಪಾಲನೆ ಮಾಡುತ್ತಾ ಶಾಸ್ತ್ರವನ್ನ 2 ವೇಳೆ ಹೇಳುತ್ತಿರ್ದ್ರಂತ. ಒಂದು ದಿವಸ ಸದ್ಗುರುಗಳು ಜೀವಿಗಳು ಬಂಧನದಿಂದ ಪಾರಾಗಲು ನಾನು ಪುನಃ ಜನ್ಮ ತಾಳೆ ಬ್ರಹ್ಮಜ್ಞಾನ ಹೇಳಲು ಹುಟ್ಟಿ ಬರ್ತೇನಂತೇಳಿ ಕೈ ಎತ್ತಿ ಹೇಳಿದರು. ಎದಕ್ಕಾಗಿ? ಯಾರು ಸದ್ಭಕ್ತರು ನನ್ನನ್ನ ಸದಾ ಚಿಂತನ ಮಾಡ್ತಾ ಇದ್ರ ನಾನೇನಂಗದನೆ? ಆ ಬ್ರಹ್ಮ ಸ್ವರೂಪವೇ ನಾನದೇನೆ. ಖರೆ ಈ ಜೀವಿಗಳು ಯಾರು ಷಡಕ್ಷರಿ ಮಂತ್ರವನ್ನ 10,000 ಜಪಿಸಿ ತಮ್ಮ ನಿಜವಾದ ಸ್ವರೂಪವನ್ನ ತಿಳಿಬೇಕಂತೇಳಿ ಹಗಲು ರಾತ್ರಿ ಎನ್ನದೆ ಚಿಂತನೆ ಮಾಡ್ತಾರಲ್ಲ, ಅಂತ ಜಿಜ್ಞಾಸುಗಳಿಗೆ ಆ ಮುಮುಕ್ಷುಗಳಿಗೆ ತಾನು ಶಾಸ್ತ್ರವನ್ನ ಹೇಳಲಿಕ್ಕೆ ನಾನೇ ಬರುತ್ತೇನೆ ಅಂಥೇಳಿ ಆ ಸದ್ಗುರುನಾಥರು ಶಿವಾನಂದ ಯತೀಶ್ವರರು 2 ಕೈಗಳನ್ನು ಎತ್ತಿ ಹೇಳ್ತಾರೆ. 1841 ಇಸ್ವಿ ಜನ್ಮ ತಾಳಿ ಕಡೆಯ ತನಕ ಕಠಿಣ ವ್ರತ ಮಾಡುತ್ತಾ ವಸುಧಿಯಳು ಸಂಚರಿಸುತ್ತಾ ಅವ್ರೇನು ಮಾಡಿದ್ರು? 1841 ಇಸ್ವಿಯಲ್ಲಿ ಜನ್ಮ ತಾಳಿ ಈ ಧರೆಗೆ ಬಂದು ಶಿವನೇ ಗುರು ರೂಪನಾಗಿ ಈ ಧರೆಗೆ ಬಂದು
ಸಕಲ ಭಕ್ತರ ಪಾಪವನ್ನ ಪರಿಹಾರ ಮಾಡಿ ತಾನು ತಿಳಿದಿರುವ ತನ್ನ ನಿಜವಾದ ಸ್ವರೂಪವನ್ನ ಅಂತ ಭಕ್ತರಿಗೆ, ಯಾರು ನಂಬಿದ ಭಕ್ತರದರಲ್ಲ ಆ ನಂಬಿದ ಭಕ್ತರನ್ನ ಕೈ ಬಿಡದಾತ ಸದ್ಗುರುನಾಥ ತಾನೇನ್ ಮಾಡಿದ, ತನ್ನ ತತ್ವಜ್ಞಾನವನ್ನ ತಾನು ತಿಳಿದಿರುವ ಅಂತ ಬೋಧಾಮೃತವನ್ನ ತಿಳಿಸಿ ವಸುಧೆಯಳು ಸಂಚರಿಸುತ್ತಾ ಬೈರಿ ದೇವರ ಕೊಪ್ಪದಿ ಭಕ್ತರಿಗೆ ಆನಂದ ಪಡಿಸಿ, ಆ ಬೈರಿ ದೇವರ ಕೊಪ್ಪಕ್ಕೆ ಬಂದು ಆ ಭಕ್ತರಿಗೆ ಕೂಡ ಆನಂದವನ್ನ ಪಡಿಸಿ, ಆಮೇಲೆ ಚಾಕಲಪ್ಪಿ ಕುಂದಗೋಳ ಪುರಗಳಲ್ಲಿ ತತ್ವಗಳನ್ನ ಬೋಧಿಸಿ, ಆಮೇಲೆ ಹಾರೋಬೇಡಿ ಗ್ರಾಮಕ್ಕೆ ಬಂದ್ರಂತ. ಎಲ್ಲಾ ಕಡೆ ಸಂಚಾರ ಮಾಡುದು, ಹೋಗಿ ಎಷ್ಟು ಮುಮುಕ್ಷಗಳದಾರಲ್ಲ ಆ ಮುಮುಕ್ಷಗಳ ಕರೆಕೊಂಡು ಅವರಿಗೆ ಆ ಶಾಸ್ತ್ರದ ಚಿಂತನವನ್ನ ಹೇಳಿ ಎಲ್ಲಿ ಬಂದ್ರು, ಹಾರೇಬಿಡಿ ಗ್ರಾಮಕ್ಕೆ ಬಂದ್ರಂತ. ಅಲ್ಲಿರುವವರಿಗೆ ಸದ್ಬೋಧಾಮೃತವನ್ನ ಹೇಳಿ ಸಜ್ಜನರಿಂದ ಉತ್ಸವ ಮಾಡಿಸಿ ಅಲ್ಲಿಂದ ಹಂಚಿನಾಳಪುರಕ್ಕೆ ಬಂದ್ರಂತ. ಎಲ್ಲಿಂದ, ಆ ಚಾಕಲಪ್ಪಿಯಿಂದ ಹಂಚಿನಾಳಪುರಕ್ಕೆ ಬಂದ್ರಂತ. ಶ್ರಾವಣ ಸೋಮವಾರ ಗದುಗಿಗೆ ಬಂದ್ರಂತ. ಹಂಚಿನಾಳದಿಂದ ಶ್ರಾವಣ ಸೋಮವಾರ ಗದುಗಿಗೆ ಬಂದು, ಗುರುಗಳ ಈ ಶರೀರವು ಹಾಗಲ ಹಣ್ಣಿನಂತಾಗಿ ಅನೇಕ ತಾಪಗಳನ್ನ ಸಹಿಸುತ್ತಾ ಸುಮುಖದಿಂದ ಅವರೊಡನೆ ಮಾತನಾಡ್ತಾ ತಮ್ಮ ಸ್ಥಿತಿಯೊಳಗೆ ಇರ್ತಿದ್ರಂತೆ. ಯಾರು, ಆ ಶಿವಾನಂದ ಯತೀಶ್ವರರು. ಕ್ಷೀಣ ಶರೀರವನ್ನ ಕಂಡು ಭಕ್ತರು ಕರಮುಗಿದು ಕಣ್ತುಂಬ ನೀರು ತಂದು ಸ್ವಲ್ಪ ಗಂಜಿಯನ್ನ ಕುಡಿಬೇಕಂತ ಬೇಡ್ಕೊಳ್ತಿದ್ರಂತೆ. ಆ ಭಕ್ತರು ಈ ಸದ್ಗುರುನಾಥನ ಶರೀರ ಹೀಗೆ ಕ್ಷೀಣಾಗಿದೆ ಅಂತೇಳಿ ಆ ಸ್ವಲ್ಪ ಗಂಜಿಯನ್ನ ತಂದು ಕೊಡ್ತಿದ್ರು, ಕುಡಿಬೇಕಂತ ಕೂಡ ಮತ್ತೆ ಬೇಡ್ಕೊಳ್ತಿದ್ರಂತ. ವಿಷಯಗಳನ್ನ ಸ್ವಲ್ಪ ಸೇವಿಸಿದರೆ ಅನಂತ ದುಃಖ ಆಗುದಂತ ದೊಡ್ಡ ಬಣವಿಗೆ ಅಗ್ನಿಯನ್ನ ಸಿಂಪಡಿಸಿ ಬೆಂಕಿ ಕೊಟ್ಟಂತಕ್ಕಂದ್ರಂತ. ನೋಡಿದಕ್ಕೆ ಹೆಂಗಕತಿ ಶರೀರಕ್ಕ ವಿಷಯಗಳನ್ನ ಸ್ವಲ್ಪ ಸೇವಿಸಿದರೆ ಅನಂತ ದುಃಖ ಆಕತಿದಕ್ಕ. ದೊಡ್ಡ ಬಣವಿಗೆ ಅಗ್ನಿ ಎಣ್ಣೆಯನ್ನ ಸಿಂಪಡಿಸಿ ಬೆಂಕಿ ಕೊಟ್ಟಂತಕ್ಕಂತೇಳಿ ಪರಮುಕ್ತಿ ಸುಖವನ್ನು ನೀನೆಂದಿಗೆ ಪಡೆಯುವೆ ಅಂತ ಕೂಡ ಶರಣರು ಹೇಳರಲ್ಲ. ಕೆಡುವ ಕಾಯದ ಮೋಹನು ಬಿಡುವುದೋ ಒಳಿತನು. ಈ ಕೆಟ್ಟು ಹೋಗುವ ಕಾಯದ ಈ ಶರೀರದ ಮೋಹ ಬಿಡುವುದು ಶ್ರೇಷ್ಠ ಆಗಿದೆ. ಔಷಧ ಕೊಡಲು ಬಂದ ಡಾಕ್ಟರ್ ಗುರುವೇ, ಸರ್ವ ಔಷಧವು ನೀನಿರಲು ನಾನೇನು ಮಾಡುವುದು. ಅವಾಗಂದ್ರಂತ ಡಾಕ್ಟರ್, ಹೇ ಸದ್ಗುರುನಾಥನೇ, ಎಲ್ಲ ಔಷಧವು ನೀನಿರುವಾಗ ನಾ ಕೊಡುವ ಔಷಧ ಎಂತದ್ದದು ಅಂತ ಹೇಳಿದಾಗ ಭೀಷ್ಮನಂತೆ ಇಚ್ಛಾ ಮರಣಿ ನೀನು. ಆ ಡಾಕ್ಟರ್ ಅಂತಾನ ಆ ಸದ್ಗುರುನಾಥನಿಗೆ, ನೀವು ಭೀಷ್ಮಾಚಾರ್ಯಂತೆ ಇಚ್ಛಾ ಮರಣಿಗಳು ನೀವು. ಆ ಭೀಷ್ಮಾಚಾರ್ಯನು ಕೂಡ ಉತ್ತರಾಯಣ ಬರಬೇಕು, ಆ ಸಮಯದಲ್ಲಿ ನಾನು ದೇಹವನ್ನ ಬಿಡಬೇಕಂತೇಳಿ ಆ ಮರಣ ಪ್ರಾಣವನ್ನ ಹಿಡ್ಕೊಂಡ್ ಕುಂತಿದ್ದ. ಶರ ಪಂಜರದ ಮೇಲೆ ಮಲಗಿಕೊಂಡಾಗ ರಕ್ತ ಸೋರಿ ಹೋಗೈತಿ ಖರೆ, ಆದರೂ ಕೂಡ ಉತ್ತರಾಯಣ ಬರುವವರೆಗೆ ಈ ದೇಹ ಎಷ್ಟು ಸೋರಿದರು, ಎಷ್ಟೇ ರಕ್ತ ಹೋದರು, ನಾ ಇನ್ನ ಬದುಕಿ ಇರಬೇಕು ಅಂತೇಳಿ ಆ ಪ್ರಾಣ ಪಕ್ಷಿಯನ್ನ ಇಟ್ಕೊಂಡಿತ್ತಲ್ಲ, ಆ ಭೀಷ್ಮಾಚಾರ್ಯರಂತೆ ಇಚ್ಛಾ ಮರಣಿ ನೀನು ಅಂತೇಳಿ ಡಾಕ್ಟರ್ ಹೇಳ್ತಾನ. ಪುಣ್ಯಮಯ ಶರೀರ ಉಳ್ಳವನು ನಮಗೆ ಆಶೀರ್ವದಿಸಿರಿ ಎಂದು ಶಿಷ್ಯರು ಕೇಳಲು ಸಂಸಾರದೊಳಗೆ ಸುಖವಿಲ್ಲ. ಆ ಸದ್ಗುರುನಾಥರ ಹೇಳ್ತಾರ, ಸಂಸಾರದೊಳಗೆ ಸುಖ ಎಳ್ಳಷ್ಟು ಇಲ್ಲ. ಯಮನ ದವಡೆಗೆ ಸಿಲುಕುವುದು ಈ ಸಂಸಾರ ಮೋಹ. ಅದಕ್ಕಾಗಿ ವೈರಾಗ್ಯವನ್ನ ತಾಳಿ ವಿಷಯದಾಸೆಯಿಂದ ದೂರಾಗಬೇಕು. ಆ ಭಕ್ತರಿಗೆ ಹೇಳ್ತಾರೆ, ನೋಡೋ,
ನೀವು ವಿಷಯದಾಸೆಯಿಂದ ಬಹಳ ದೂರ ಆಗಬೇಕು. ಗುರುವಿನೊಳು ಭಕ್ತಿಯನ್ನು ಮಾಡುತ್ತಾ ದೃಷ್ಟಿ ಮಾತ್ರ ಪ್ರತ್ಯಗಾತ್ಮ ಜ್ಞಾನವನ್ನ ದೃಢಗೊಳಿಸಿ, ಆ ಪ್ರತ್ಯಗಾತ್ಮ ಚೈತನ್ಯದಲ್ಲಿ ನಿಮ್ಮ ಮನಸ್ಸನ್ನ ದೃಢಗೊಳಿಸಿದಾಗ ಈ ದೇಹ ಮಮತೆಯನ್ನ ಬಿಟ್ಟು, ಈ ದೇಹದ ಮೇಲೆ ನಾವೆಲ್ಲರೂ ಪ್ರೀತಿ ಮಾಡ್ತೇವಲ್ಲ, ಆ ಮಮತೆ, ಪ್ರೀತಿ, ವಿಶ್ವಾಸ ಎಲ್ಲವನ್ನ ಬಿಟ್ಟು ಜೀವತ್ವ ನಾಶಿ ಮಾಡಿಕೊಳ್ಳಬೇಕು. ಈ ಜೀವತ್ವ, ಈ ಭಾವ ಐತಲ್ಲ, ಈ ದೇಹದಲ್ಲಿದ್ದುಕೊಂಡು ನಾವು ಈ ಜೀವತ್ವ ಭಾವನ್ನ ಇಟ್ಟುಕೊಂಡು ಅದೇನಾಗಬೇಕು, ನಾಶ ಮಾಡಿಕೊಳ್ಳಬೇಕು ಅಂತೇಳಿ ಆ ಸದ್ಗುರುನಾಥರು ಶಿವಾನಂದ ಯತೀಶ್ವರರು ಉಪದೇಶ ಮಾಡ್ತಾರಂತೆ. ಯಾರಾದರೂ ಉಪದೇಶಕ್ಕಾಗಿ ಕರ್ಕೊಂಡು ಹೋದರೆ ಆ ಊರ ಅಡವಿಯೊಳು ಚಳಿ ಮಳೆ ಗಾಳಿ ಬಿಸಿಲುಗಳನ್ನ ಸಹಿಸಿ, ಯಾರು ಕರ್ಕೊಂಡು ಹೋಗ್ಯಾರಲ್ಲ, ಹಾಗೆ ದೇಹಕ್ಕೇನಾದರೂ ಕೂಡ ಚಳಿ ಎನ್ನದೆ, ಮಳೆ ಎನ್ನದೆ, ಗಾಳಿ ಎನ್ನದೆ, ಬಿಸಿಲು ಎನ್ನದೆ ಎಲ್ಲವನ್ನ ಸಹಿಸಿಕೊಂಡು ಕುಟೀರದೊಳಗಿದ್ದು ಉಪದೇಶವನ್ನ ಮಾಡ್ತಿದ್ರ. ಯಾರು? ಆ ಶಿವಾನಂದ ಯತೀಶ್ವರರು. ನಾವಾದ್ರೂ ಹೋಗ್ಯವೇನು? ನನಗ್ ಅಂತ ಮನೆ ಬೇಕು, ಇಂಥ ಮನೆ ಬೇಕು, ಒಂದ್ ಹನಿ ಸೂರ್ಯರಬಾರದು, ಅಂತ ಬಿಲ್ಡಿಂಗ್ ಇರಬೇಕು, ಮನೆ ಸ್ವಚ್ಛ ಇರಬೇಕು ಅಂತ ನಾವ್ ಹೇಳ್ತೇವಲ್ಲ. ಅವ್ರಂದ್ರಂತ ಗುಡಿಸಲದಾಗಿತ್ತು ಉಪದೇಶ ಮಾಡ್ತಿದ್ರಂತ. 98ನೇ ವಯಸ್ಸಿನೊಳಗೆ ದೃಢ ವೈರಾಗ್ಯದಿಂದಿದ್ದು ನಾಲ್ಕಾರು ಹರಿದಾದ ದಾರಿ ದಾಟಿ ನಡೆಯುತ್ತಾ ವ್ಯಾಯಾಮ ಮಾಡ್ತಿದ್ರಂತ. ಮೊದಲಿನಂತೆ ಕಠೋರ ವೃತ್ತಗಳನ್ನ ಮಾಡುತ್ತಾ ಸರ್ಪದಂತೆ ತಮ್ಮ ಶರೀರವನ್ನ ಸವಿಸುತ್ತಾ, ಹೇಗೆ ಹಾವು ತಾನು ಮಿಡಿನಾಗರಂತೆಂದು ಬರೆದದ್ದು, ಸಾಕಷ್ಟು ಮೊದಲು ಇದ್ದರೂ ಕೂಡ ಆ ದೇಹ ಸವಿದು 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 ಬರಗೇನುದಷ್ಟಾಕತಂತ. ಅದರಂತೆ ಇವರು ಕೂಡ ಏನ್ ಮಾಡಿದ್ರಂದ್ರ ಕಠೋರ ವ್ರತಗಳನ್ನ ಮಾಡಿ, ಎದಕ್ಕ ವೃತ್ತಗಳನ್ನ ಮಾಡಿದ್ರಂದ್ರ ಆ ಶಿಷ್ಯರ ವೃತ್ತಕ್ಕಾಗಿ. ಅದಕ್ಕ ತಾಯಿ ಹೇಗೆ ಮಗನ ರೋಗ ನಿವಾರಣೆ ಆಗುವಗೋಸ್ಕರವಾಗಿ, ತಾಯಿ ಮಗನ ಸಲುವಾಗಿ, ಮಗನ ರೋಗ ಜಟ್ಟು ಬಿಟ್ಟು ಹೋಗುವ ಸಲುವಾಗಿ ತಾಯಿ ವೃತ್ತಗಳನ್ನ ಮಾಡ್ತಾಳಲ್ಲ, ಹಾಗೆ ಸದ್ಗುರುನಾಥ ಭಕ್ತರು ಇವರು ನನ್ನ ಮಕ್ಕಳದರಲ್ಲ, ಅವರ ವ್ರತಾಚರಣೆ ತಾವು ವ್ರತಾಚರಣೆ ಮಾಡಿಕೊಂಡು ತಾಯಿ ನಡೆದಂತೆ, ನನ್ನ ಗುರು ನಡೆದಂತೆ ನಾನು ಕೂಡ ಈ ಭವಸಾಗರವೆಂಬ ರೋಗದಿಂದ ಮುಕ್ತನಾಗಬೇಕು ಅಂತೇಳಿ ಮಾಡಿದ್ರು, ದಾರಿ ತೋರಿಸಿದ್ರಂತ. ಯಾರು? ಆ ಶಿವಾನಂದ ಯತೀಶ್ವರರು. ಅದ ಹೇಳಿದ ಜಠರಾಗ್ನಿ ತಾಪ ಆವರಿಸಿ ಶರೀರ ಕಳೆಗುಂದುತ್ತಾ ಅದನ್ನ ನೋಡಿ ಸದ್ಭಕ್ತರೆಲ್ಲರೂ ದುಃಖ ಸಮುದ್ರದಲ್ಲಿ ಮುಳುಗಿ ರೋಧನೆ ಮಾಡಕತ್ತಿದ್ರಂತ. ಹೇ ಸದ್ಗುರುನಾಥನೇ, ನೀವು ಊಟ ಮಾಡ್ತಾ ಇಲ್ಲ, ಉಪಚಾರ ಮಾಡಿದರೂ ಕೂಡ ಅದನ್ನ ಸ್ವೀಕಾರ ಮಾಡ್ತಾ ಇಲ್ಲ ಅಂತೇಳಿ ನಂಬಿದ ಭಕ್ತರು ಕಣ್ಣೀರು ಸುರಿಸ್ತಿದ್ರಂತ. ನನಗೆ ಏತರ ಭಯವಿಲ್ಲ. ಶಿವಾನಂದ ಯತೀಶ್ವರರಂತಿದ್ರಂತ. ಯಾಕೆ ಅಳತಾರ ನೀವು? ನನಗೆ ಯಾತರದು ಕೂಡ ಭಯ ಇಲ್ಲ, ಶಿವನ ಭಜನೆಯನ್ನು ಮಾಡಿರೆಂದು ಹೇಳ್ತಿದ್ರಂತ. ಆ ಭಕ್ತರಿಗೆ ನೆರೆದ ಭಕ್ತ ಗಣ ಕುಲಕ್ಕೆ ತಿಳಿಸಿ ಹೊರಗಿನ ಅಂತರದ ಸರ್ವ ವ್ಯಾಪಾರವನ್ನ ಬಿಟ್ಟು, ಅವಾಗ ಭಜನೆ ಮಾಡ್ರಿ ಅಂತೇಳಿ ತಾವು ಹೊರಗಿನ ವ್ಯಾಪಾರ ಎಲ್ಲವನ್ನ ಬಿಟ್ಟು ಕರಣಗಳನ್ನ ಚೆನ್ನಾಗಿ ಬಂಧಿಸಿ, ಅವನೇನ್ ಮಾಡಿದ್ರಂದ್ರ ಇಂದ್ರಿಯಗಳನ್ನ ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಬಂಧಿಸಿ 24 ತಾಸು ಏಕಾಗ್ರ ದೃಷ್ಟಿಯಿಂದ ಶುದ್ಧಾತ್ಮದಿ ಬೆರೆದು ಶ್ರಾವಣ ಶುದ್ಧ ಪಂಚಮಿ ಶುಕ್ರವಾರ ಬ್ರಾಹ್ಮಿ ಮೂರ್ತದಿ ಬ್ರಹ್ಮರಂಧ್ರದಿಂದ ಹೊರತೆಗೆದ ಪ್ರಾಣಗಳನ್ನ ಬ್ರಹ್ಮದೊಳಗೆ ಅಡಗಿಸಿ, ಆ ತಮ್ಮ ಬ್ರಹ್ಮ ಚೈತನ್ಯವನ್ನ ಏನ್ ಮಾಡಿದ್ರು, ಆ ಬ್ರಹ್ಮರಂಧ್ರದಲ್ಲಿ ಹೇಗೆ ತಾಯಿಯ ಗರ್ಭದಲ್ಲಿ ಇದ್ದಾಗ
ತಾಯಿ ಗರ್ಭದಲ್ಲಿ ಇದ್ದಾಗ ಜೀವ ಪ್ರವೇಶ ಮಾಡಬೇಕಾದ್ರ ಆ ಬ್ರಹ್ಮರಿಂದ್ರದಿಂದ ಆ ರಂಧ್ರ ಬ್ರಹ್ಮ ರಂಧ್ರ ಅಂದ್ರ ಈ ಎಮ್ಮ ತಲೆಯ ಅಳ್ಳ ನೆತ್ತಿ ಅಂತೀವಲ್ಲ, ಕೂಸಿನ ಅಳ್ಳೆತ್ತಿ ಬಹಳ ಮೆತ್ತಗೈತೆ ಅಲ್ಲಿ ಕೊಬ್ಬರಿ ಎಣ್ಣೆ ಉಣಸ್ರಂತೇಳಿ ಅಂತಾರ ನೋಡು. ಪ್ರಾಣ ಬಿಡುವಾಗಾದರೂ ಕೂಡ ಆ ಪ್ರಾಣ ಪಕ್ಷಿ ಅಲ್ಲಿ ಹೋತಂದ್ರ ಅವರು ನಿಜವಾದ ಮುಕ್ತರು ಅಂತ. ಹಾಗೆ ಪ್ರಾಣಗಳನ್ನ ಬ್ರಹ್ಮದೊಳಗೆ ಅಡಗಿಸಿ ಪರಬ್ರಹ್ಮ ಸ್ವರೂಪರಾದ್ರಂತ. ಶಕೆ 1861 ಪ್ರಮಾಧಿ ಸನಾಮ ಸಂವತ್ಸರ ಅಧಿಕ ಶ್ರಾವಣ ಮಾಸ ಶುಕ್ಲ ಪಕ್ಷ ಶುಕ್ರವಾರ ಪಂಚಮಿ ತಿಥಿ ಉತ್ತರ ನಕ್ಷತ್ರ ಪೇರಿಘ ಯೋಗ ಬಾಲವಕರಣ ಬ್ರಾಹ್ಮಿ ಮುಹೂರ್ತ ತಾರೀಕು 21/7/1939 ಇಸವಿ ದಿವಸ ಶ್ರೀ ಸದ್ಗುರು ಶಿವಾನಂದ ಯತೀಶ್ವರರು ವಿದೇಹ ಕೈವಲ್ಯವನ್ನ ಹೊಂದಿದರು. ಈ ಸುದ್ದಿ ತಾರಪತ್ರಗಳಿಂದ ಸರ್ವ ಭಕ್ತರಿಗೆ ತಿಳಿಸಿ, ಘೋರ ಭವತಾರಕನೇ, ದುರಿತ ನಾಶಕ್ಕೆ ಕಾರಣನೇ, ಸುರತರುವೆ ಕರುಣಾನಿಧಿಯೇ, ಮಂದ ಭಾಗ್ಯರಾದ ನಮ್ಮನ್ನ ಘೋರ ಸಂಸಾರ ಪಾಶದೊಳಗೆ ಖಾಸಿಯಾಗಲು ನಮ್ಮನ್ನ ಬಿಟ್ಟು ಬಯಲಾದಿಯ ಶಿವನೇ ಅಂತೇಳಿ ಎಲ್ಲಾ ಸದ್ಭಕ್ತ ವೃಂದದವರು ಬೋರಾಗಿ ಅವರಲ್ಲಿ ಬೇಡ್ಕೊಳಕತ್ತಿದ್ರಂತ. ಶ್ರೀ ಸದಾಶಿವನೇ ಹರನೇ ಎಂದು ದುಃಖ ಪಡುತ್ತಾ ಅಖಿಲ ಶಿವಭಕ್ತಗಣವು ನೆರೆದಿತ್ತು. ಗಡಬಡಿಸಿ ತಾಪವನ್ನು ಮಾಡುತ್ತಾ ಕೋಟೆ ಸಿಡಿಲು ಬಡದಂತೆ ಅಸಂಖ್ಯಾತ ಭಕ್ತರು ಕೂಡ ಧರೆಯಳು ಬಿದ್ದು ಹೊರಳಾಡುತ್ತಾ ಬಡಕೊಂಡು ನನ್ನಪ್ಪ ನನ್ನಪ್ಪನೆಂದು ಅಳುತ್ತಾ ನಮ್ಮನ್ನ ಬಿಟ್ಟು ಹೋದೆಯ ಸದ್ಗುರು. ಅರಂಬಿದ ಭಕ್ತರಿಗೆ ಆ ಸದ್ಗುರುನಾಥರನ್ನ ಕಳಕೊಂಡಾಗ ತ್ರಾಸು ಬಹಳ ಕತ್ತಲ್ಲ. ಯಾಕೆ? ನೀತಿ ಬೋಧವನ್ನ ಮಾಡುವ, ಧರ್ಮವನ್ನ ತಿಳಿಸುವ, ಇಂಥ ಮಾರ್ಗದಲ್ಲಿ ನಡೆಯಂತ ಹೇಳುವ ಅಂತ ಸದ್ಗುರುನಾಥರನ್ನ ಕಳಕೊಂಡಾಗ ಎಲ್ಲರಿಗೂ ದುಃಖ ಆಕತ್ತಲ್ಲ. ಹಾಗೆ ಕಡು ತಾಪ ಮಾಡಿಕೊಳ್ತಿದ್ರಂತೆ. ಅವರಲ್ಲಿ ಇರುವ ಒಬ್ಬ ಭಕ್ತ ಧೈರ್ಯವಂತನಾಗಿ ಪೂಜ್ಯ ಸ್ವರೂಪರಾಗಿರುವಂಥ ಗುರುನಾಥ ಈ ಜಗದ ತುಂಬದನವ ಹಂಗದನವ, ಈ ಬ್ರಹ್ಮಾಂಡ ತುಂಬ ಪರಿಪೂರ್ಣವಾಗಿ ತುಂಬಿಕೊಂಡಾನ. ಸದ್ರೂಪ ಪರಿಪೂರ್ಣವಾಗಿರುವುದು ಭವಿಗಳ ರಕ್ಷಣೆ ಮಾಡಲು ಅವತರಿಸಿ ಬಂದಿರುವ. ಅವೇ ಮಾಡಿದ ಈ ಭವಿಗಳ ಉದ್ಧಾರ ಮಾಡುವಗೋಸ್ಕರವಾಗಿ ತಾನು ಪರಿಪೂರ್ಣನಾದ ಜಗತ್ತಿನ ಈ ಬ್ರಹ್ಮಾಂಡ ತುಂಬಿಕೊಂಡಿರುವ ಆ ಪರಬ್ರಹ್ಮ ವಸ್ತು ಏನಾಗಿತ್ತು? ಒಂದು ಶರೀರವನ್ನ ತಾಳೆ ಬಂದಿತ್ತಲ್ಲ. ಸದ್ರೂಪ ಪರಿಪೂರ್ಣವಾಗಿರುವುದು ಇಂಥ ಮಹಂತ ಅವತರಿಸಿ ಬಂದಿರುವ, ಶಾಂತಿಯನ್ನು ಕೊಡುವ, ಸದ್ಬೋಧವನ್ನು ಮಾಡುವ ಪುಣ್ಯಮಯ ಶರೀರ ಅಡಗಿ ತಂದು ಅಳುತ್ತಿದ್ರಲ್ಲ. ಆಗ ಆ ಶರಣ ಸಮೂಹವೆಲ್ಲರೂ ಕೂಡ ಭಕ್ತರ ತಾಪವನ್ನ ನೀಗಿಸುವುದು ಆಗಲಾರದು. ಯಾಕ? ಒಳ್ಳೆಯ ಧರ್ಮದಿಂದ ನೀತಿಯಿಂದ ನಮಗ ಎಂತ ಕಷ್ಟ ಬಂದರೂ ಕೂಡ ಸಂಕಟ ಪರಿಹಾರ ಮಾಡುವ ಶಕ್ತಿ ಸಾಮರ್ಥ್ಯ ಆ ಸದ್ಗುರುನಾಥ ಅಲ್ಲ. ಅವನು ದೇಹ ನಮ್ಮ ಕಣ್ಮುಂದೆ ಕಾಣದಂತೆ ಆದರೆ, ಕಣ್ಮರೆಯಾದರೆ ದುಃಖ ಆಗುವುದಿಲ್ಲವೇ? ಆಗ ಗುರುದೇವನ ಶರೀರವನ್ನ ನೋಡಿ ದುಃಖ ಹೆಚ್ಚಾಕಿತ್ತಂತೆ. ಅವರ ದೇಹವನ್ನ ನೋಡಿದ ತಕ್ಷಣ ಎಲ್ಲರಿಗೂ ಹೆಚ್ಚಾಗಿತ್ತಂತ. ಅನೇಕ ಮಂಗಲ ದ್ರವ್ಯ ಸಾಮಗ್ರಿಯಿಂದ ಬೇಗನೆ ಉತ್ಸವ ಮಾಡಿ ಶಿವರೂಪನಾದ ಆ ಶರೀರವನ್ನ ಸಮಾಧಿ ಮಾಡಿ ದುಃಖದಿಂದ ಮಂಗಳಾರತಿ ಹಾಡಿದ ಭಕ್ತರನ್ನು ನೆನೆದು ಕೊಂಡಾಡುವೆ ಅಂತ ಗ್ರಂಥಕಾರರು ಬೇಡ್ಕೊಳ್ತಾರೆ. ಹಾಗೆ ಭಕ್ತ ರಕ್ಷಕ, ಭಕ್ತ ಕೈವಾರಿ ಬಂಧು, ಭಕ್ತರ ಕಾಮಧೇನು, ಭಕ್ತರ ಚಿಂತಾಮಣಿ, ಭಕ್ತರ ತಾಯಿ ತಂದೆ, ಭಕ್ತ ಸರ್ವ ಬಳಗ, ಭಕ್ತ ವತ್ಸಲ,
ಶ್ರೀ ಶಿವಾನಂದ ಕರುಣಾಮೂರ್ತಿ. ಏಕೋ ದೇವ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಸಾಕ್ಷಿ ಚೇತಾ ಕೇವಲೋ ನಿರ್ಗುಣಶ್ಚ ಏಕಃ ದೇವಃ ಸರ್ವಭೂತೇಷು ಗೂಢಃ. 84 ಲಕ್ಷ ಜೀವರಾಶಿಗಳಲ್ಲಿ ಅವೇನಾಗ್ಯಾನ? ಗೂಢವಾಗಿ ಒಬ್ಬನೇ ಆದ ಪರಮಾತ್ಮ, ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ, ಎಲ್ಲಾ ಕಡೆ ಪರಿಪೂರ್ಣವಾಗಿ ತುಂಬಿಕೊಂಡಾನ. ಆ ಭೂತಾಂತರ ಆತ್ಮನೇ ಅವಾಗ್ಯಾನ. ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ, ಆ ಕರ್ಮವನ್ನ ಮಾಡಿಸಿ ಎಲ್ಲ ಭೂತಗಳಲ್ಲಿ ತಾನೇ ವಾಸ ಮಾಡಿಕೊಂಡಾನ. ಸಾಕ್ಷಿ ಚೇತ ಕೇವಲ ನಿರ್ಗುಣ ಚ, ನಿರ್ಗುಣ ಸ್ವರೂಪ ಆಗ್ಯಾನ. ಒಬ್ಬ ಕೇವಲ ಆಗ್ಯಾನ, ಅವ ಸಾಕ್ಷಿ ಆಗ್ಯಾನ. ತಾನ್ ಹೆಂಗಾಗ್ಯಾನ? ಸಾಕ್ಷಿ ರೂಪದಿಂದ ನೋಡ್ತಾನಂತ. ಯಾ ಕರ್ಮಿಗಳು ಯಾ ಇವು ವ್ಯವಸ್ಥೆಯನ್ನ ಮಾಡ್ತಾವಂತ ಹೇಳಿ ಅವ ಸಾಕ್ಷಿ ಸ್ವರೂಪದಿಂದ ನೋಡ್ತಾನಂತ. ಅದ್ವಿತೀಯ ದೇವನು, ಅಲ್ಲೇನಿಲ್ಲ, ಒಬ್ಬನೇ ಒಬ್ಬ. ನದ್ವೈತಂ ಅದ್ವೈತಂ, ಎರಡಿಲ್ಲದ ಭಾವ ಏನೈತಲ್ಲ ಅದು ಅದ್ವಿತೀಯ ದೇವನು. ಸರ್ವ ಪ್ರಾಣಿಗಳಲ್ಲಿ ಸುವೃತನಾಗಿರುವವನು. ಅವ ಹೆಂಗದನ? ಸಕಲ ಪ್ರಾಣಿಗಳಲ್ಲಿ ಕೂಡ ಅವ ಎಲ್ಲರಲ್ಲಿ, ಎಲ್ಲ ಜೀವಿಗಳಲ್ಲಿ, ಎಲ್ಲದರಲ್ಲಿ ಕೂಡ ಪರಿಪೂರ್ಣನಾಗ್ಯಾನ. ಸರ್ವವ್ಯಾಪಿಯು, ಈ ಬ್ರಹ್ಮಾಂಡ ತುಂಬಿಕೊಂಡಾನ. ಸರ್ವಭೂತಾಂತರಾತ್ಮನು, ಕರ್ಮಾಧ್ಯಕ್ಷನು, ಸರ್ವಭೂತಾದಿವಾಸನು ಆಗಿರುವ ಸರ್ವದೃಶ್ಯನು, ಚೈತನ್ಯದಾಯಕ, ನಿರುಪಾಧಿಕನು ಕೂಡ, ಸತ್ವಾದಿ ಗುಣರಹಿತನು ಆಗ್ಯಾನವ. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಚಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯ ಏತೆ ಕಚಿತಾ ಹಿ ಅರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಾವನಿಗೆ ಪರಮೇಶ್ವರನಲ್ಲಿ ಪರಾಭಕ್ತಿ ಇರುವುದೋ, ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿ ಐತಲ್ಲ, ಹಾಗೆ ಆ ಪರಮಾತ್ಮನ ಭಕ್ತಿಯನ್ನು ಕೂಡ, ಆ ಪರಮೇಶ್ವರನಲ್ಲಿದ್ದಂತ ಭಕ್ತಿಯನ್ನ, ಅದೇ ಭಕ್ತಿಯನ್ನ ಸದ್ಗುರುನಾಥನಲ್ಲಿಯೂ ಕೂಡ ಆ ಭಕ್ತಿ ಇಟ್ಟಿರುವುದೇ ಅಂಥ ಮಹಾತ್ಮನಿಗೆ ಹೇಳಲ್ಪಟ್ಟ ಈ ಅರ್ಥಗಳು ಪ್ರಕಾಶಕವನ್ನು. ಸದ್ಗುರುನಾಥನು ಬೇರೆ ಅಲ್ಲ, ಆ ಪರಮಾತ್ಮ ಸ್ವರೂಪ ಬೇರೆ ಅಲ್ಲಂತ. ಎಲ್ಲದಕ್ಕಿಂತಲೂ ಕೂಡ ಶ್ರೇಷ್ಠನಾದವ ಯಾರು? ಆ ಪರಮಾತ್ಮನಕ್ಕಿಂತಲೂ ಕೂಡ ಗುರುನಾಥ ದೊಡ್ಡವಂತ. ಈ ಇಬ್ಬರು ಕೂಡ ಪ್ರತ್ಯಕ್ಷ ಆಗ್ಯಾರ ಕರೆ. ಸದ್ಗುರುನಾಥರು ಪ್ರತ್ಯಕ್ಷ ಆಗ್ಯಾರ, ಪರಮಾತ್ಮನು ಪ್ರತ್ಯಕ್ಷ ಆಗ್ಯಾನಂದ್ರ ನಾ ಯಾರಿಗೆ ನಮಸ್ಕಾರ ಮಾಡ್ಲಿ ಮೊದಲು ಅಂತ ಹೇಳಿ ಶಿಷ್ಯ ಕೇಳ್ತಾನೆ. ನೋಡಪ್ಪ, ಆ ಪರಮಾತ್ಮನನ್ನ ಕಾಣುವ ಮಾರ್ಗವನ್ನ ತೋರಿಸಿದ ಆ ಸದ್ಗುರುನಾಥ ಯಾರಲ್ಲ, ಮೊದಲು ಅವನಿಗೆ ಶರಣಾರ್ಥಿಗಳನ್ನ ಮಾಡು. ಯಾಕ? ಆ ಭಗವಂತನನ್ನ ತೋರಿಸಿದ ಸಾಕ್ಷಾತ್ ಪರಮಾತ್ಮನ ಸ್ವರೂಪೇ ಆಗಿರುವ ಅಂತ ಸದ್ಗುರುನಾಥನಿಗೆ ನಮಸ್ಕಾರ ಮಾಡಂತ. ಅದಕ್ಕ ಕರುಣಾ ಸಾಗರನಾದ ಸದ್ಗುರುನಾಥ ಸರ್ವ ಜೀವರ ತಾಯಿ. ಹಂಗಾಗೇನವ ಸಕಲ ಜೀವರ ತಾಯಿ. ಹೇಗೆ ಮಗು ಮಲಮೂತ್ರಗಳನ್ನ ಮಾಡಿ ಹೊಲಸು ಮಾಡಿಕೊಂಡಿತ್ತಂದ್ರ ಅವರಪ್ಪ ಯಪ್ಪ ಅಂತ ಹೇಳಿ ಆ ಕೂಸು ಅಪ್ಪಿಕೊಳ್ಳಲಿಕ್ಕೆ ಹೋದಾಗ ಏನಂತದೆ? ಛೇ ನನ್ ಕಡೆ ಬರಬೇಡ. ಯಾಕ? ಮಲಮೂತ್ರವನ್ನ ಮಾಡಿಕೊಂಡು ಶರೀರವನ್ನೆಲ್ಲ ಹೊಲಸು ಮಾಡಿಕೊಂಡು ಹೋಗು ನಿಮ್ಮವನ ಕಡೆ ಅಂತಾನಂತವ ತಂದೆ. ಹಾಗೆ ಆ ಸದ್ಗುರುನಾಥ ತಾಯಿಯ ಸ್ವರೂಪದಲ್ಲಿ ಅದನಂತ. ಹೆಂಗದನವ? ಸರ್ವ ಜೀವರ ತಾಯಿ ಆ ಸದ್ಗುರುನಾಥ.
ತಂದೆ ತಾಯಿ ಬಂಧು ಬಳಗ ಸರ್ವ ಸಂಪದ ಗುರುವೇ ವಿದ್ಯಾ ದೈವ ಗುರುಗಳ ಪೂಜೆ ಗುರು ಧ್ಯಾನ ಗುರು ಮಂತ್ರ ಗುರು ಸೇವೆಯನ್ನು ಮಾಡಿ ಮುಕ್ತರಾಗಬೇಕಂತ ನಾವು ಈ ಮಾನವ ಜನ್ಮ ಇದು ಶ್ರೇಷ್ಠವಾದಂತ ಜನ್ಮ. ಎಲ್ಲ ದೇಹಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾಗಿರುವ ಜನ್ಮ ಈ ಮಾನವ ಜನ್ಮ. ಇಂಥ ಮಾನವ ಜನ್ಮ ಬಂದಾಗ ಆ ಸದ್ಗುರುನಾಥನಿಗೆ, ಹೇ ಸದ್ಗುರುನಾಥನೇ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಈ ಜಗತ್ತಿನೊಳಗೆ ನನಗೆ ಮತ್ತಾರು ಇಲ್ಲ ಅಂಥೇಳಿ ಆ ಸದ್ಗುರುನಾಥರಿಗೆ ಗುರುವೇ ಸರ್ವ ಸಂಪದ, ಎಲ್ಲವೂ ಕೂಡ ನನ್ನ ಸಂಪತ್ತು ನೀನೇ, ವಿದ್ಯಾ ದೈವ ಗುರುಗಳ ಪೂಜೆ ಗುರು ಧ್ಯಾನ ಗುರು ಮಂತ್ರ ಸೇವೆಯನ್ನ ಮಾಡಿ ಮುಕ್ತರಾಗಬೇಕಂತ. ಯಾವ ಜನ್ಮ? ಈ ಮಾನವ ಜನ್ಮ. ಇಂಥ ಪವಿತ್ರವಾದ ಜನ್ಮ ಮರಳಿ ಮರಳಿ ಸಿಗುವಂತ ಜನ್ಮ ಈ ಮಾನವ ಜನ್ಮ ಅಲ್ಲಂತ. ಅದಕ್ಕಂದಾರ ಅವರು, ಹೇ ಮನುಷ್ಯನೇ, ಈ ಮರಳಿ ಮರಳಿ ಸಿಗುವಂತ ಜನ್ಮ ಈ ಮಾನವ ಜನ್ಮ ಅಲ್ಲೋ, ಇದನ್ನ ಹಾಳು ಮಾಡ್ಕೋಬೇಡಪ್ಪ. ಎದೆದಕ್ಕರ ಹಾಳು ಮಾಡ್ಕೊಂಡೆ ಅಂದ್ರ ಮತ್ತೆ ಸಿಗುವಂತ ಜನ್ಮ ಈ ಮಾನವ ಜನ್ಮ ಅಲ್ಲೋ. ಇದು ನಾನಾ ತರದ ಜನ್ಮಗಳನ್ನ ತಾಳಿ ಬರುವಂತ ಈ ಮಾನವ ಜನ್ಮ ಅಲ್ಲ. ಇದು ಮಾನವ ಜನ್ಮ ಸಿಕ್ಕಾಗ ನೀನೇನ್ ಮಾಡು? ಆ ಗುರುನಾಥನಿಗೆ ಶರಣಾಗತರಾಗಿ ನಾವು ಅವರ ತತ್ವ ಅಮೃತವನ್ನ, ಆ ಅಮೃತ ಪ್ರಾಯವಾಗಿರುವ ಅವರ ಉಪದೇಶವನ್ನ ಕೇಳಿ ನಮ್ಮ ನಿಜವಾದ ಸ್ವರೂಪವನ್ನ ನಾವು ತಿಳ್ಕೊಂಡು ಮುಕ್ತರಾಗಬೇಕಂತ. ಸದ್ಗುರುನಾಥನು ಭವಸಾಗರವನ್ನ ದಾಟಿಸುವ ಅಂಬಿಗ. ಈ ಭವಸಾಗರ ಅನ್ನೋದೊಂದು ಸಮುದ್ರ ಐತಲ್ಲ, ಈ ಸಮುದ್ರವನ್ನ ದಾಟಿಸುವ, ಅದಕ್ಕ ಜಲಸಾಗರ ಈ ದಾಟಬೇಕಲ್ಲ. ಜನಸಾಗರ ದಾಟಕ ನಮಗೇನ್ ಬೇಕು? ವಿನಯ ಬೇಕಂತ. ಭವಸಾಗರವನ್ನ ದಾಟಾಕ ನೌಕೆ ಬೇಕಲ್ಲ. ಜನಸಾಗರವನ್ನ ದಾಟಾಕ ವಿನಯ ಬೇಕು. ವಿನಯ ಇದ್ದಾಗ ಈ ಜನಸಾಗರವನ್ನ ದಾಟ್ತೇವಂತ. ಭವಸಾಗರವನ್ನ ದಾಟಬೇಕಾದ್ರ ಸದ್ಗುರುನಾಥ ಬೇಕಂತ. ಆ ಸದ್ಗುರುನಾಥ ಏನದನ? ಭವಸಾಗರವನ್ನ ದಾಟಿಸುವ ಅಂಬಿಗ. ಅಂತ ಅಂಬಿಗ ಅವನ ಹಡಗದಲ್ಲಿ, ಅವನ ನೌಕೆಯಲ್ಲಿ ನಾವು ಕುಳಿತು ದಾಟಿದ್ದಾದರೆ ಈ ಭವಸಾಗರ ಸಮುದ್ರವನ್ನ ದಾಟುತ್ತೇವಂತ. ಹಾಗೆ ಆ ಗುರುನಾಥನನ್ನ ನಿಗಮ ಆಗಮನಗಳಿಗನುಸಾರವಾಗಿ ನಾನು ಸ್ತೋತ್ರ ಮಾಡ್ತೇನೆ. ಗ್ರಂಥಕಾರರಂತ ಬೇಡ್ಕೊಂತಾರ ಅಂತ ನಿಗಮ ಶ್ರುತಿ ಸ್ವರೂಪವಾಗಿರುವ, ವೇದ ಸ್ವರೂಪನಾಗಿರುವ, ಶ್ರುತಿಗಳ ಸ್ವರೂಪವಾಗಿರುವ ಅಂತ ಸದ್ಗುರುನಾಥನ ಸ್ತೋತ್ರ ನಾನು ಮಾಡ್ತೇನೆ. ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವಚ್ಛೆಯಿಂದ ಜಗತ್ತನ್ನ ಉದ್ಧರಿಸಲು ಆ ಸದ್ಗುರುನಾಥ ಏನ್ ಮಾಡ್ಯಾನ? ಈ ಜಗತ್ತನ್ನ ಉದ್ಧಾರ ಮಾಡುವಗೋಸ್ಕರವಾಗಿ ಅವ ಇಲ್ಲಿಗೆ ತಾನೇ ಶಿವನ ರೂಪವನ್ನ ಧಾರಣ ಮಾಡಿ, ಈ ನರರೂಪವನ್ನ ಧಾರಣ ಮಾಡಿ, ಶಿವನೇ ಈ ಮಾನವ ಜನ್ಮವನ್ನ ತಾಳಿ ಗುರು ರೂಪನಾಗಿ ಈ ಧರೆಗೆ ಬಂದು ನಮ್ಮನ್ನ ಉದ್ಧರಿಸಲು ಆ ಪರಮಾತ್ಮ ಸದ್ಗುರುನಾಥ ಬರ್ತಾನಂತ. ನಿಷ್ಕಾಮ ಪುಣ್ಯದಿಂದ ತನ್ನೊಳು ವಿನಾಭಾವದಿಂದ ಇರುತ್ತಿರುವ ಅನಿರ್ವಚನೀಯ ಶುದ್ಧ ಮಾಯೆಯನ್ನು ಕೂಡಿ ಕರ್ಮೇಂದ್ರಿಯಗಳೆಂಬ ಶರೀರ ಧರಿಸಿಕೊಂಡು ಜಗದಳು ಅವತಾರಗೈದು ತುಚ್ಛವಾದ ಮಾಯನ ಕಳೆಯಲು ಬೋಧಿಸಲು ಬಂದಿರುವ ಶ್ರೀ ಗುರು ಶಿವಾನಂದರ ಪಾದಯನ್ನ ಶಿರದೊಳಿರ್ಲಿ ಅಂತೇಳಿ ಬೇಡ್ಕೊಳ್ತಾರಂತ. ಹರಿ ಅಜರು ವಾದಗೈಯುತ್ತಿರುವ ಸಮಯದಲ್ಲಿ ಅವರ ಅಭಿಮಾನವನ್ನ ಕಳೆಯಲು ಪಾದ ಮಸ್ತಕ ಎಷ್ಟು ಯುಗಗಳ ಪರ್ಯಂತರ ಹುಡುಕಿದರೂ ಕೂಡ
ಸರ್ವ ಲೋಕಗಳನ್ನ ತಿರುಗಿದರು ಕೂಡ ಲೋಕಗಳನ್ನ ಮೀರಿ ಪ್ರಮಾಣ ಹೊಂದದ ಅಖಂಡ ಸ್ವಯಂ ಪ್ರಕಾಶ ಸ್ವಯಂಭೂ ಲಿಂಗಾಕಾರವಾದ ಆ ಲಿಂಗಾಕಾರವನ್ನ ತಾಳಿದ ಆ ಶಿವ ಸಲಹಲಿ ನಮ್ಮನ್ನ ಲಕ್ಷ್ಯ ಬಿಟ್ಟು ಕೇಳಿರಿ ಅಂತ ಆ ಗುರುದೇವರ ಒಮ್ಮೆ ಸಜ್ಜನರಿಗೆ ಉಪದೇಶ ಮಾಡುವಾಗ ಅವರು ಹೇಳಿದ ಅನುಭವ ಮಾತು ನಮಗ ನೆನಪಕ್ಕಂತಾರ. ಅದು ಆವುದು ಅನ್ನೋದನ್ನ ಹೇಳ್ತೇನಂತಾರ. ನೆನೆವುದು ಅನುದಿನ ದುದಯ ಕಾಲದೆಚ್ಚರಿಕೆಯಳು ವಿನುತ ಗುರುಮೂರ್ತಿಯನು ಮೇಷನಂಘ್ರಿಯನು ನಿನ್ನನು ಬಳಿಕ ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ ಅಂತಾರು. ಹೆಣ್ಣು ಮಕ್ಕಳೊಡಗೂಡಿ ನಿನ್ನೆ ಜಾಗರ ಬಿದ್ದು ಕಣ್ಣವೇ ನಿಕ್ಕಿದ ನಿತರಳು ಕನಸಾಗೆ ಫಲವನ್ನದಾಕೃತಿಗಳನ್ನು ತಾನೇ ತಳೆದವನುಳಿದು ತಿನ್ನಹವ ನಿದ್ರೆಯಲ್ಲಿ ಕೆನ್ನೆ ಬತ್ತಿಗಳ ರಸ ಸೊಡರಂತೆ ಕೆಟ್ಟಂತು ಹೊನ್ನಿಕೊಂಡೈದಿಹನೆ ಮೊದಲಂತೆ ಬಾಳುವಿಗೆ ಬಣ್ಣಿಗೆ ಬಹು ಕೆಲಸಗಳನ್ನು ನಿಜವೆಂಬಂತೆ ಬಣ್ಣಿ ಸಲ್ಕದಿರಿದೆಂದು ತನುವಿದೇನೋ ತನ್ನೊಳದೆ ತಂದಿತೇತಕೆ ನಾನಾರು ಜನನ ಮರಣಕ್ಕಾರೆ ನನ್ನ ಶರೀರದಳು ನೆನೆವಾಲಿಸುವ ಸೋಂಕವರಿ ಉಣುವ ವಾಸಿಸುವ ತನವಾರಿದಿ ನುಡಿಗಳು ಜನುಪವೆಲ್ಲಿಂದ ಸುಗಳೇನ ನೆಮ್ಮೆಹ ಎನ್ನನ್ನು ಬಳಸಿ ನಡೆಸುವ ರಾರೇತರಿಂದೆ ಜಗವಿದೆನಿತು ಭೇದಾಕಾರದೆಂದು ದಿಶಿತೆಂಬ ಭಾವನೆಗಳನ್ನು ಭಾವ ಬಿಡೆದು ತಾಯಿ ಗರ್ಭದಳು ನಾನಿರ್ತ ವೇಳೆಯೊಳಲಿ ಹೇಯದತಿ ಬಾಧೆಗೆ ಮನಂನೊಂದು ಪೇಸುತಿಹ ಪೇಯವನು ಬಿಟ್ಟೇತಕ್ಕಿಂತು ಪರಮಟ್ಟಿರುವೆ ನಾವಿಶ್ವಮಿಹುದರೊಳಗೆ ಕಾಯಜ ವಿರೋಧಿ ಗುರುಶಂಭು ಲಿಂಗವನೊಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಧಿಕಾರವೆನ್ನದು ಮರೆದನದಕ್ಕಿನ್ನುಪಾಯವೇ ಧರ್ಮವೆಂದು ಅಂತ ಕೊಂಡಾಡಕತ್ಯಾರಲ್ಲ. ಈ ಪ್ರಕಾರವಾಗಿ ಗುರುನಾಥ ಬೋಧೆಯನ್ನ ಹೇಳಿ ಅದನ್ನ ಕೇಳಿದ ಅವರಲ್ಲಿ ಓರ್ವನು ಕರಮುಗಿದು ವಿನಯದಿಂದ ತನ್ನ ಇರವನ್ನ ಅರಿಯಲಿಕ್ಕೆ ಮೊದಲು ಮೇಷನಂಘ್ರಿಯನ್ನು ಚಿಂತಿಸೆಂದು ಅರುವನ್ನು ಕೊಡುವ ಗುರು ಬೇಕು. ಆ ಅರುವನ್ನ ತೀರಿಸುವ ಗುರುನಾಥ ಬೇಕಲ್ಲ. ಇಲ್ಲದಿದ್ದರೆ ಆ ಗುರುಮೂರ್ತಿಯನು ಮೇಷನಂಗ್ರಿ ಪಾದವನು ತನ್ನನು ಮನುಜ ಹೇಗೆ ನೆನುತಿಹನು ಅಂದ್ರ ಚಿತ್ತಿನಲ್ಲಿರುವ ಮಲ ದೋಷ ವಿಕ್ಷೇಪ ದೋಷ ಆವರಣ ದೋಷ ಗುರುದೇವಾದಿಗಳ ಉಪಾಸನೆಯಿಂದ ನಾಶಕ್ಕವನು. ಗುರು ಪೂಜೆ ಪರಮಾತ್ಮನ ಪೂಜೆ ಮಾಡಿದಾಗ ನಮ್ಮ ಅನಂತ ಜನ್ಮದಲ್ಲಿರತಕ್ಕಂಥ ಈ ಮಲದೋಷ ಆಗಲಿ ವಿಕ್ಷೇಪ ದೋಷ ಆಗಲಿ ಆವರಣ ದೋಷ ಆಗಲಿ ಎಲ್ಲವೂ ಕೂಡ ಏನಕ್ಕವ ಆ ಗುರುದೇವಾದಿಗಳ ಉಪಾಸನೆಯಿಂದ ನಾಶಕ್ಕ ಬಂತು. ಆತ್ಮನಿಗೆ ಆವರಣ ಹೋಗಲು ತನ್ನ ಅರಿವಿಂದರಂದು ಹೋಗುವುದಲ್ಲ. ಸಕಲ ಶಾಸ್ತ್ರ ಕರುಣೆ ನಿರಾಶೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ದೊರೆಯುವುದು ಅಸಾಧ್ಯ. ಅಂತ ಸದ್ಗುರುನಾಥರು ಕೂಡ ಸಿಗುವುದು ಬಹಳ ಅಸಾಧ್ಯ ಅಂತ ಅಂದ ಬಳಿಕ ಗುರುಕಾಂಕ್ಷೆಯುಳ್ಳವನಿಗೆ ಆವಗತಿ ಹೇಳಂದಂತೇಳಿ ಕೇಳ್ತಾನೆ ಶಿಷ್ಯ. ಆವಾಗ ಗುರು ಅವಾಗೆ ಶ್ರೀ ದೊರೆಯುವುದೇ ಆ ಸದ್ಗುರುನಾಥ ದೊರೆಯುವುದೇ ದುರ್ಲಭ ದೊರೆತರೆ ಬಹುಲಾಭ. ಅಂತ ಸದ್ಗುರು ಸಿಗುವುದು ಬಹಳ ಕಠಿಣ, ಸಿಕ್ಕರೆ ಅದನ್ನ ಬಹುಲಾಭ ಅಂತ ಹಿರಿಯರು ಕೂಡ ಹೇಳ್ತಾರಲ್ಲ. ಜಗದೊಳಗೆ ನಿಜವಾಗಿರುವುದು ಬೇನೆಯಿಂದ ಬಳಲುತ್ತಿರುವ ಕಾಲದಲ್ಲಿ ಮತ್ತೊಬ್ಬನು ಬಂದು ಡಾಕ್ಟರ್ ಕಡೆಗೆ ಕರ್ಕೊಂಡು ಹೋಗುವಂತೆ. ಈಗ ರೋಗ ಬಂದಾಗ ನಾವೇನ್ ಮಾಡ್ತೇವೆ? ಇಲ್ಲ ಡಾಕ್ಟರ್ ಕಡೆ ಹೋಗೋಣ ಅಂತೇವಲ್ಲ. ಆ ಡಾಕ್ಟರ್ ಕಡೆ ಹೋದಾಗ ಆ ಡಾಕ್ಟರ್ ಏನ್ ಮಾಡ್ತಾನ? ಆ ಶರೀರವನ್ನ ಕಂಡು ಹಿಡಿದು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟ ರೋಗ ಸ್ವಚ್ಛಕತೆ. ಆ ಡಾಕ್ಟರ್ ಕೊಡೋದೊಂದು ಔಷಧ ಬೇರೆ,
ರೋಗ ಇರುವುದೊಂದು ಬೇರೆ ಆತಂದ್ರ ದೇಹ ಏನಕತಿ ತಡಕಿಲ್ಲ ಹಾಳಾಗಿ ಹೊಕ್ಕತ. ಅದರಂತೆ ಭವರೋಗದ ದುಃಖಕ್ಕೆ ದುಃಖ ಪಡುತ್ತಾ ಕಣ್ಣೀರು ಸುರಿಸುತ್ತಾ ಹಸುವೆ ನೀರಡಿಕೆಯನ್ನ ಬಿಟ್ಟು ಹಗಲಿರುಳು ಗುರುವಿನನ್ನ ಸ್ಮರಿಸುವ ಇವನನ್ನ ಕರೆಕೊಂಡು ಶರಣರು ಗುರುವಿನ ಕಡೆಗೆ ಹೊಕ್ಕರಂತೆ. ನನಗೆ ಯಾವಾಗ ಅಂತ ಸದ್ಗುರುನಾಥ ಸಿಕ್ಕಾನ, ನಾ ಯಾವಾಗ ಅದನ್ನ ಹುಡುಕೊಂಡು ನನ್ನ ಆತ್ಮ ಸ್ವರೂಪದ ಚಿಂತನೆಯನ್ನ ಮಾಡಿ ಹಂತ ನಿಜದ ಸ್ವರೂಪದಲ್ಲಿ ನಾ ಯಾವಾಗ ನಿಂತೇನಂತೇಳಿ ಗುರುಗಳು ಅವನಿಗೆ ಶ್ರುತಿಯುಕ್ತಿ ಸ್ವಾನುಭವದಿಂದ ತಿಳಿಯುವ ಹಾಗೆ ಹೇಳಿ ಸುಖದೊಳಿಟ್ಟಿರುವ ಶುದ್ಧ ಗುರುಮೂರ್ತಿ ಚಿಂತನವನ್ನ ಮಾಡುವುದೇ ಶ್ರೇಷ್ಠ ಅಂತೂ ಕೂಡ ಹೇಳರಲ್ಲ. ನಾನು ಧ್ಯಾನವನ್ನ ಮಾಡುತ್ತಿರುವೆ ಗಿರಿಯ ಶಿಖರದಳು ಕಾಂತಾರದಳು ನಡುಗಡಲೊಳುರಿಯ ಮಧ್ಯದಳು ರಣಭೂಮಿಯಳು ಶತ್ರುಗಳ ನೆರವಿನಳು ಚೋರ ವಿಷ ಭೂತಾದಿ ಭೀತಿಯಳು ಪರದೇಶಡಂದಡಲೆಡೆಯಳು ದೊರೆಮುಳಿದ ವೇಳೆಯಳು ಬಳು ಕಂಠಂಕಗಳಳು ಹರಣದಳವಿನಳು ನಿದ್ರಾಲಸ್ಯ ಮರೆತನವ ಗೆರೆ ಸಾಹಸವ ನುಡಿದು ಕಾಲದಳು ಕೂಡೆ ಪರೆವುದೇ ಪೂರ್ವ ಸುಕೃತ ಮೀರಲು ಅಂತ ಆ ಸದ್ಗುರುನಾಥರು ನಿಜಗುಣ ಆರ್ಯರ ಉಕ್ತಿಯಂತೆ ಸಂಕಟದಳು ಭಕ್ತನಿರಲು. ಸಂಕಟ ಕಷ್ಟದ ಕಾಲದಲ್ಲಿ ಇದ್ದಾಗ ಆ ಭಕ್ತ ಕಂಠಕ ಸಂಕಟ ಹಂತ ಕಾಲದಲ್ಲಿ ಇದ್ದಾಗ ಅವನನ್ನ ರಕ್ಷಿಸುವನೆಂದು ಹೇಳಿದ ಕಾರಣ ಆ ಗುರುಮೂರ್ತಿಯನ್ನ ಧ್ಯಾನಿಸ್ತೇನೆ ಅಂತೇಳಿ ಸರ್ವ ಪವಿತ್ರ ಸ್ಥಾನಗಳಲ್ಲಿ ಭಸ್ಮವನ್ನ ಧರಿಸಿಕೊಂಡಿರುವ ರುದ್ರಾಕ್ಷಿಗಳನ್ನ ಧರಿಸಿ ಬಿಲ್ಲ ಗಿಡದ ಬುಡದಿ ಆಸನ ಹಾಕಿಕೊಂಡು ಕುಳಿತಿರುವ ಮೌನದಿಂದ ಇರ್ತ ಗುರುಮೂರ್ತಿಯನ್ನು ಧ್ಯಾನಿಸುವೆ. ಆ ಸದ್ಗುರುನಾಥರು ಯಾವದ ಮಾಡ್ಯಾರಲ್ಲ, ಹಂತ ಮಾಡಿದ ಆ ತಪಸ್ಸಿನ ಫಲ ಏನೇನವರು ಅಡ್ಡಾಡಿದ ಕುಳಿತ ಜಾಗ ಮಲಗಿದ ಎಲ್ಲಾ ಕಡೆ ತಿರುಗಿಡೆ ಐತೆಲ್ಲ ಅದರಲ್ಲಿ ಹಂತ ಶಕ್ತಿ ಇರ್ತದಂತ. ನವರಾತ್ರಿಯೊಳ ಅಚಲವಾದ ಆಸನದ ಕುಳಿತು ಕರಣೇಂದ್ರಿಯಗಳ ವ್ಯಾಪಾರವನ್ನ ಬಿಟ್ಟು ಶಿವಶಕ್ತಿ ಎನಿಸಿದ್ದ ಶಬರಿಯ ಪಾದಕ್ಕೆ ಷೋಡೋಪಚಾರ ಮಾಡ್ತಾ ಮೂರ್ತಿಯನ್ನ ಕಂಡು ನಾನು ಭಜಿಸುವೆ ಅಂತ ಆ ಗ್ರಂಥಕಾರರು ಬೇಡ್ಕೊಳ್ತಾರೆ. ಛತ್ರ ಚಾಮರಗಳಿಂದ ಕಂಗೊಳಿಸುತ್ತಿರುವ ಮೊದಲಿ ಸ್ತೋತ್ರಗಳನ್ನ ಹಾಡುವ ಶಿವ ಪಂಚಾಕ್ಷರಿ ಮಂತ್ರವನ್ನ ಭಜಿಸುತ್ತಿರುವ ಈ ಜೈ ಜೈಕಾರ ಮಾಡುತ್ತಿರುವ ಬುಧ ವೃಂದದಿ ಪಲ್ಲಕ್ಕಿಯೊಳು ಕುಳಿತು ಉತ್ಸವ ಮಾಡಿಕೊಳ್ಳುತ್ತಿರುವ ಆ ಗುರುಮೂರ್ತಿಯನ್ನ ಚೆನ್ನಾಗಿ ನಾನು ಧ್ಯಾನಿಸುವೆ. ಯಾಕವರಿದ್ದಾಗ ದೇಹ ಇದ್ದಾಗ ಈಗ ಎಲ್ಲಾ ಕಡೆ ಅವ್ರೇನಾಗ್ಯಾರ ಪರಿಪೂರ್ಣರಾಗಿ ಸಾಕ್ಷಿ ಸ್ವರೂಪದಲ್ಲಿ ಅವರು ಎದ್ದು ನೋಡ್ತಿರ್ತಾರಂತ. ನಾವ್ ಏನೇನ್ ಮಾಡಕತ್ತೇವೆ, ಏನೇನೆ ಕೇಳಕತ್ತೇವೆ, ಏನ್ ವ್ಯವಹಾರ ಮಾಡ್ತೇವೆ ಅಂತೇಳಿ ಆ ದೃಷ್ಟಿ ಸಾಕ್ಷಿ ಸ್ವರೂಪದಲ್ಲಿ ಆ ಸದ್ಗುರುನಾಥರು ನೋಡ್ತಾರಂತ. ಅನೇಕ ಭಕ್ತರು ಆ ಗುರುವಿನ ಉತ್ಸವವನ್ನ ಮಾಡಿಸಿಕೊಳ್ಳುತ್ತಿರುವ ಗುರುಮೂರ್ತಿಯನ್ನ ಚೆನ್ನಾಗಿ ನಾ ಧ್ಯಾನಿಸ್ತೇನೆಂದಾಗ ಆ ಭಕ್ತರು ಕೂಡ ಹಗ್ಗವನ್ನ ಕಟ್ಟಿ ತೇರನ್ನ ಎಳೆಯುತ್ತಾ ಶಿವನಾಮ ಘೋಷವನ್ನ ಮಾಡುತ್ತಾ ಮಂಗಳ ವಾದ್ಯಗಳನ್ನ ಬಾರಿಸುತ್ತಾ ಸುಮಂಗಲಿಯರು ಕೂಡ ಆರತಿಯನ್ನ ಪಿಡಿದು ರಥೋತ್ಸವನ್ನ ಮಾಡುತ್ತಿರುವ ಆ ಉತ್ಸವ ಮೂರ್ತಿ ಗುರುದೇವನನ್ನ ಧ್ಯಾನಿಸುವೆ. ದೇಹ ಇಲ್ಲ ಕರೆ ಇದ್ದರೂ ಕೂಡ ಆ ಗುರುಮೂರ್ತಿಯನ್ನ ಮಾಡಿ ಆ ಸದ್ಭಕ್ತರು ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾರಲ್ಲ ಅಂತ ಗುರುದೇವನನ್ನ ನಾನು ಧ್ಯಾನಿಸುವೆ. ಕೈಲಾಸ ಮಂಟಪತಿ ಅನೇಕ ದ್ವೀಪಗಳಿಂದ ಎಸೆಯುವ ಥಳಥಳ ಬೆಳಗುವ ಭಸ್ಮ ರುದ್ರಾಕ್ಷಿ ಪತ್ರಿ ಭೂಮಾಲೆ ಸುವರ್ಣ ಕಿರೀಟವನ್ನು ಧರಿಸಿಕೊಂಡು ಶೋಭಾಯಮಾನವಾಗಿ ಕಾಣುತ್ತಿರುವ ಆ ಶಿವನ ಮೂರ್ತಿಯನ್ನ ಪೂಜಿಸುತ್ತಿರುವ ಭಕ್ತ ಕುಲಬಂಧುರವಾದ ಆ ಶಿವನನ್ನ ನಾನು ಧ್ಯಾನಿಸುವೆ ಅಂತೇಳಿ ಗ್ರಂಥಕಾರರು ಈ ತೆರಳಾಗಿ ಬೇಡ್ಕೊಳ್ತಾರ.
ಅಂತ ಸದ್ಗುರುವಿನ ಚರಿತಾಮೃತವನ್ನ ನಾವು ಚಿಂತನ ಮಾಡಿ ಆ ಆನಂದದಲ್ಲಿ ಮುಳುಗಿ ನಮ್ಮ ನಿಜದ ಸ್ವರೂಪವನ್ನ ತಿಳಿದುಕೊಳ್ಳುವ ಅಂತ ಸದ್ಬುದ್ಧಿಯನ್ನ ಆ ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಂತೇಳಿ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶಿವಸ್ವರೂಪಿಗಳೇ.